ಮೀಸಲಾತಿ ಜಾರಿ ದಂಗಲ್ ಸಿಎಂ ವರ್ಸಸ್ ಮುನಿಯಪ್ಪ ಜಟಾಪಟಿ ಎಡಗೈ ಸಮುದಾಯದ ಆಗ್ರಹವೇನು ಬಜೆಟ್ ದಿನವೇ ಘೇರಾವ್ ಪ್ರತಿಭಟನೆ ನೇಮಕಾತಿಗೆ ಒಳ ಮೀಸಲಾತಿ ಅಡ್ಡಿ ಸಿಎಂ ಸಿದ್ದರಾಮಯ್ಯ ಪ್ಲಾನ್ ಏನು ಒಳ ಮೀಸಲಾತಿ ದಂಗಲ್ ಎಸ್ಸಿ ಒಳ ಮೀಸಲಾತಿಯಲ್ಲಿ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿಎಂ ನಿವಾಸದಲ್ಲೂ ನಡೆದಿದೆ ಒಳ ಮೀಸಲಾತಿಯ ಫೈಟ್ ಸಚಿವರು ಮತ್ತು ಸಿಎಂ ಸಿದ್ದರಾಮಯ್ಯನವರ ನಡುವೆ ಈ ಜಟಾಪಟಿ ಫೈಟ್ ನಡೆದಿರುವಂತದ್ದು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದು ಕೂಡ ಸಿಎಂ ನಿವಾಸದಲ್ಲಿ ಸಚಿವರು ಸಿಎಂ ನಡುವೆ ಏರು ಧ್ವನಿಯಲ್ಲೇ ಜಟಾಪಟಿಯಾಗಿದೆ ಸಿಎಂ ಸಿದ್ದರಾಮಯ್ಯ ಮತ್ತು ಸಚಿವ ಮುನಿಯಪ್ಪ ಮಧ್ಯೆ ಒಳ ಮೀಸಲಾತಿ ಫೈಟ್ ಆಗಿರೋದು ಸಿಎಂ ಮುಂದೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸಚಿವ ಮುನಿಯಪ್ಪ ಹಿಂಗಾದ್ರೆ ಹೆಂಗೆ ಅಂತ ಒಳ ಮೀಸಲಾತಿ ಜಾರಿಗೆ ಮನವಿಯನ್ನ ಮಾಡಿದ್ದು ಎಡಗೈ ಸಚಿವರು ಒಳ ಮೀಸಲಾತಿ ಜಾರಿ ಮಾಡಿಯೇ ನೇಮಕಾತಿ ಮಾಡಬೇಕು 56,000 ಹುದ್ದೆ ನೇಮಕಾತಿಗೆ ಡಿಪಿಆರ್ಎ ಮಾಡಬೇಕು ಈಗ ಹೊರಡಿಸಿರುವಂತಹ ಸೂಚನೆಯನ್ನ ಹಿಂಪಡಿಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ನಿರುದ್ಯೋಗಿಗಳೇನಿದ್ರು ಅವರೆಲ್ಲರೂ ಕೂಡ ನಮಗೆ ಇನ್ನೂ ಭಾಳ ದಿನ ಆಯಿತು ನಾವು ಇಷ್ಟಾದರೂ ಕೂಡ ಒಳ ಮೀಸಲಾತಿ ನೀವು ಅಡ್ಡ ಇಟ್ಟು ನಮಗೆ ಲೇಟ್ ಮಾಡ್ತಾ ಇದ್ದೀರಿ ತಕ್ಷಣ ಜಾರಿ ಕೊಡ್ತೀರಿ ನಾವು ಹೋರಾಟ ಮಾಡ್ತೀವಿ ಅಂದರೆ ಅದಕ್ಕೆ ಕೋರ್ಟ್ನವರು 17% ಮಾಡೋಕ್ಕೆ ಅವಕಾಶ ಇಲ್ಲ ನಿಮಗೆ 42 ಇಲಾಖೆಗಳು ಮಾಡಿದ್ದು ಬಿಟ್ಟು ಮಿಕ್ಕಿದ್ದು ಮಾಡಬೇಕಾದ್ರೆ ನೀವು 50 ಒಳಗಡೆ ಇರಬೇಕು ಅಂದಾಗ SC 15 ST 3 ಇಳಿಬೇಕಾಯಿತು ಅದನ್ನು ನಾವು ಸರ್ವಸಮ್ಮತಿಯಿಂದ ಒಪ್ಪಿಕೊಂಡು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಯಿತು 82 ಜನರಲ್ಲು 3 ST ಅವ್ರು ಯಾವತ್ತೂ ಗೊಂದಲ 85ಗೂ ಮಾಡ್ಬೋದು ಈ 15%ಗೆ ಇಂಟರ್ನಲ್ ರಿಸರ್ವೇಷನ್ ಅಳವಡಿಸಿರಿ ಅಂತ ಹೇಳಿದ್ವಿ ಈ ಕೋರ್ಟ್ ಇದೆ ಅಂತೇಳಿ ಸ್ವಲ್ಪ ಗೊಂದಲ ಆಯಿತು ನಾವು ಒಪ್ಪಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ದಿಟ್ಟ ನಿಲುವು ತಗೊಂಡ್ರು ಸಂಪೂರ್ಣವಾಗಿ ಅಧ್ಯಕ್ಷರು ನಮ್ಮ ಜೊತೆಯಲ್ಲಿ ನಿಂತರು ಯುನಾನಿಮಸ್ ಆಗಿ ಈ ಬಿಲ್ಗಳು ಪಾಸ್ ಆಗಬೇಕಾದ್ರೆ ಕ್ಯಾಬಿನೆಟ್ನ ಎಲ್ಲ ಸಚಿವರು ಕೂಡ ಸಂಪೂರ್ಣವಾಗಿ ನಮ್ಮ ಸಹಕಾರ ಕೊಟ್ಟರು ಇದು ಸ್ವಲ್ಪ ಗೊಂದಲ ಈ ದಿನ ಆಗಿದೆ ಇಡೀ ದೇಶದಲ್ಲಿ ಸಮುದಾಯ ದಿಗ್ಭ್ರಮೆಯಾಗಿದೆ 35 ವರ್ಷ ಹೋರಾಟಕ್ಕೆ ಸರ್ಕಾರ ತೀರ್ಮಾನ ತೆಗೆದುಕೊಂಡಂಥ ತೀರ್ಮಾನವನ್ನು ರಿವರ್ಸ್ ಮಾಡುವಂಥ ತೀರ್ಮಾನ ಆಯ್ತಂತ ನಮಗಲ್ಲಿ ಇರೋರಿಗೆ ಗೊತ್ತಾಗ್ತದೆ ಇದು ಸಚಿವ KH ಮುನಿಯಪ್ಪನವರ ಹೇಳಿಕೆ ಮತ್ತು ವಾದ ಆಗಿದೆ ಅರ್ಧ ಗಂಟೆ ಈ ಬಗ್ಗೆ ಚರ್ಚೆ ಆಗಿದೆ ಜಟಾಪಟಿ ಆಗಿದೆ ಅನ್ನುವಂಥ ಮಾಹಿತಿ ಇದೆ ಸಿಎಂ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡೋಣ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರಂತೆ ಅನ್ನುವಂತಹ ಡೀಟೇಲ್ಸ್ಗಳು ಸಿಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ತಿಮ್ಮೇಗೌಡ್ರೆ ಜಾತಿ ಗಣತಿ ವಿಚಾರ ಹೇಗಿತ್ತು ಹಾಗೇನೆ ಒಳ ಮೀಸಲಾತಿ ಅನ್ನುವಂಥದ್ದು ಕೂಡ ಜೇನುಗೂಡು ಇದ್ದಂಗೆನೆ KH ಮುನಿಯಪ್ಪನವರು ಹಿರಿಯ ಸಚಿವರು ಮತ್ತು ಸಿದ್ದರಾಮಯ್ಯನವರ ಅತ್ಯಾಪ್ತ ನಾಯಕರು ಸೊ ಹಾಗಾಗಿ ಮುಂದೇನಾಗುತ್ತೆ ಅನ್ನೋದೇ ಸಹಜ ಆತಂಕ ಇದೆ ಪ್ರಶ್ನೆ ಅನ್ನೋದಕ್ಕಿಂತ ಅರುಣ್ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಒಳ ಮೀಸಲಾತಿ ಜಾರಿ ವಿಚಾರ ಇದೆಯಲ್ಲ ಅದು ಎಲ್ಲ ಒಂದ್ ಕಡೆಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದ್ ರೀತಿ ತಲೆಬಿಸಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಒಂದ್ ಕಡೆಯಾಗಿ ಪವರ್ ಶೇರಿಂಗ್ ಜಟಾಪಟಿ ಮತ್ತೊಂದ್ ಕಡೆಯಾಗಿ ಬಜೆಟ್ ಸಿದ್ಧತೆ ಈ ನಡುವೆ ನಿರುದ್ಯೋಗಿಗಳ ಬೃಹತ್ ಪ್ರತಿಭಟನೆಗೆ ಮಾಡಿದಂತ ಸಿಎಂ ಸಿದ್ದರಾಮಯ್ಯನವರು 56,000 ಖಾಲಿ ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಕೂಡ ಹೊರಡಿಸಿದ್ದಾರೆ ಈಗ ಆ ಒಂದು 56,000 ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಲೇಬೇಕಾದಂತ ಒಂದು ಅನಿವಾರ್ಯತೆ ರಾಜ್ಯ ಸರ್ಕಾರದ ಮುಂದಿದೆ ಈ ಹಂತದಲ್ಲಿ ಇದೀಗ ಮೀಸಲಾತಿ ಜಟಾಪಟಿ ಎಸ್ಪೆಷಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ದಲಿತ ಸಮುದಾಯದಲ್ಲೇ ಉಪಪಂಗಡಗಳ ನಾಯಕರ ನಡುವೆ ಒಂದು ರೀತಿ ಜಟಾಪಟಿ ಶುರುವಾಗಿರ್ತಕ್ಕಂಥದ್ದು ಎಸ್ಪೆಷಲಿ ಬಲಗೈ ಸಮುದಾಯದ ಡಾಕ್ಟರ್ SC ಮಹದೇವಪ್ಪ ಎಡಗೈ ಸಮುದಾಯದ ಹಿರಿಯ ನಾಯಕರಾಗಿರ್ತಕ್ಕಂಥ KH ಮುನಿಯಪ್ಪ ಈ ಇಬ್ಬರು ಉಭಯ ನಾಯಕರ ನಡುವೆ ಇದೀಗ ಒಂದು ರೀತಿ ಪ್ರತಿಷ್ಠೆ ಎದುರಾಗಿದೆ ಅಂತಾನೆ ಹೇಳಲಾಗ್ತಾ ಇದೆ ಯಾಕಂದ್ರೆ ಈ ಹಿಂದೆ ಒಳ ಮೀಸಲಾತಿ ಹಂಚಿಕೆ ವಿಚಾರವಾಗಿ ಸಂಬಂಧಪಟ್ಟಂತೆ ದಲಿತ ಮತ್ತೆ ಎಡಗೈ ಸಮುದಾಯಕ್ಕೆ ಸಮಾನವಾಗಿ ತಲಾ 6% ಮೀಸಲಾತಿಯನ್ನು ಹಂಚಿಕೆ ಮಾಡಿ ಇನ್ನುಳಿದಂತೆ ಸ್ಪೃಶ್ಯ ಸಮುದಾಯಗಳಿಗೆ ಆ 5% ಮೀಸಲಾತಿಯನ್ನು ಹಂಚಿಕೆ ಮಾಡಲಾಗಿತ್ತು ಸೊ ಅದೇ ಮಾದರಿಯಲ್ಲಿ 17% ಇರ್ತಕ್ಕಂಥ ಈ ಒಂದು ಮೀಸಲಾತಿಯಲ್ಲಿ ಏನು ಈಗಾಗಲೇ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಹಂಚಿಕೆ ಮಾಡಿರ್ತಕ್ಕಂಥ ಅಂದ್ರೆ ನಾಗಮೋಹನ್ ದಾಸ್ ಕಮಿಟಿ ವರದಿ ಏನಿದೆ ಆ ಒಂದು ವರದಿ ಆಧಾರದ ಮೇಲೆ ಹಂಚಿಕೆ ಮಾಡಿರ್ತಕ್ಕಂಥ 6% ಮೀಸಲಾತಿ ಅನ್ವಯ ಇದೀಗ 56,000 ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಆದ್ರೆ ಎಡಗೈ ಸಮುದಾಯದವರು ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ.
ಎಸ್ಪೆಷಲಿ ನಮಗೆ 17% ಮೀಸಲಾತಿಯಲ್ಲಿ ಕನಿಷ್ಠ 6.5% ಇಲ್ಲ 7% ನಮ್ಮ ಎಡಗೈ ಸಮುದಾಯಕ್ಕೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಿದ್ದಾರೆ. ಈ ಸಂಬಂಧವಾಗಿ ಏನು ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ನಡೆದಂತ ಒಂದು ದಲಿತ ಸಮುದಾಯದ ಸಭೆಯಲ್ಲಿ ಇದೀಗ ಎಚ್.ಸಿ. ಮಾದೇವಪ್ಪ ಮತ್ತೆ ಕೆ.ಎಚ್. ಮುನಿಯಪ್ಪನವ್ರ ನಡುವೆ ಜಟಾಪಟಿ ಮಾತಿನ ವಾಕ್ಸಮರವು ಕೂಡ ನಡೆದಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವತ್ತು ಒಪ್ಕೊಂಡಿದ್ರಲ್ಲ 6%ಗೆ ಇನ್ನೇನು ಅನ್ನುವಂತ ನಿಟ್ಟ ಪ್ರಶ್ನೆಯನ್ನ ಆಗ್ತಂತ ಸಂದರ್ಭದಲ್ಲಿ ನಾವು 6%ಗೆ ಒಪ್ಕೊಂಡಿಲ್ಲ, ನಮ್ ಕನಿಷ್ಠ 6% ಆದ್ರೂ ಕೂಡ ಎಡಗೈ ಸಮುದಾಯಕ್ಕೆ ಮೀಸಲಾತಿ ಬೇಕು. ಹೀಗಾಗಿ ನಮ್ಗೆ 17% ನಲ್ಲಿ ಏನಾದ್ರೂ ಏನ್ ಮೀಸಲಾತಿ ನಿಗದಿ ಮಾಡೋದಕ್ಕಾಗದೇ ಇದ್ರೆ 15% ಈ ಹಿಂದೆ ಇದ್ದಂತ 15% ಮೀಸಲಾತಿಯಲ್ಲೇ ನಮ್ಗೆ ಉದ್ಯೋಗ ಮೀಸಲಾತಿಯನ್ನ ಕಲ್ಪಿಸಿ ನೇಮಕಾತಿಯನ್ನ ಹೊರಡಿಸಬೇಕು. ಇಲ್ಲದೆ ಇದ್ರೆ ನಾವು ಈ ಒಂದು ನೇಮಕಾತಿಗೆ ಇದು ಮಾಡೋದಿಲ್ಲ ಅಂದ್ರೆ ವಿರೋಧ ಮಾಡ್ತೀವಿ. ನಾಳೆ ನಡೆಯುವಂತ ಒಂದು ಸಚಿವ ಸಂಪುಟ ಸಭೆಗೂ ಕೂಡ ಇದೀಗ ಎಡಗೈ ಸಮುದಾಯದ ನಾಯಕರು ಗಡುವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ನಾಳೆ ನಡೆಯುವಂತ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರವಾಗಿ ಒಂದು ಮಹತ್ವದ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಇದಾವೆ. ಅರುಣ್, ಎಸ್, ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಎಲ್ಲ ಡೀಟೇಲ್ಸ್ಗೆ. ನೋಡಿ, ಇದು ಈ ರೀತಿಯಾಗಿ ಸಮಸ್ಯೆಗೆ ಕಾರಣ ಆಗಿರುವಂತದ್ದು. ಸಚಿವ ಮುನಿಯಪ್ಪನವರು ಹೇಳಿದಂಗೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆದ ಮೇಲೆ ಈ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯನವರು ವಾಪಸ್ ತೆಗೆದುಕೊಳ್ಳುವಂತ ಚಾನ್ಸಸ್ ಏನಾದ್ರೂ ಇದೆಯಾ? ಆ ಬಗ್ಗೆ ಕಾದು ನೋಡೋಣ ಏನಾಗುತ್ತೆ ಅಂತ.